ಇನ್ನು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ IPS ಅಧಿಕಾರಿಯ ಸಂಬಂಧಿಯೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿದೇಶದಿಂದ ಏನೋ ಚಿನ್ನವನ್ನು ಅವರು ತಂದಿದ್ರು ಅಂತಕ್ಕಂಥದ್ದು ಆರೋಪ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ IPS ಅಧಿಕಾರಿ ಸಂಬಂಧಿಯನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದಿದ್ದಾರೆ DRI ಅಧಿಕಾರಿಗಳು. ಬೇರೆ ದೇಶದಿಂದ ದೆಹಲಿ ಮೂಲಕ ಚಿನ್ನ ಸಾಗಾಣಿಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ನಿನ್ನೆ ರಾತ್ರಿ 11 ಗಂಟೆಗೆ IPS ಅಧಿಕಾರಿಯ ಸಂಬಂಧಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸಾಮಾನ್ಯವಾಗಿ ವಿದೇಶಗಳಿಂದ ಬರುವಂತಹ ಫ್ಲೈಟ್ಗಳಲ್ಲಿ ಬಂದಂತಹ ಪ್ರಯಾಣಿಕರು ಅವ್ರನ್ನ ಚೆಕ್ ಮಾಡ್ತಾರೆ. ನೀವೇನೋ ದುಬೈಗೆ ಹೋಗ್ಬಿಟ್ಟು ಒಂದು ಚೈನೋ ಒಂದು ಉಂಗ್ರನೋ ತೊಗೊಂಬಂದರೆ ಅದೆಲ್ಲ ದೊಡ್ಡ ಮ್ಯಾಟ್ರ್ ಅಲ್ಲ. ಆದರೆ ನೀವು ವಾಣಿಜ್ಯ ಚಟುವಟಿಕೆಗಳಿಗೆ ಅಂತ ಬಲ್ಕ್ ಆಗಿ ಏನಾದರೂ ಚಿನ್ನವನ್ನು ತಂದರೆ ಅದಕ್ಕೆ ಕಸ್ಟಮ್ ಡ್ಯೂಟಿ ಎಲ್ಲ ಇದೆ, ಅದೆಲ್ಲ ಕಟ್ಟಬೇಕಾಗತ್ತೆ. ಅದು ಯಾವುದನ್ನು ಮಾಡ್ದೇನೆ ತಂದರೆ ಅದನ್ನು ಸ್ಮಗ್ಲಿಂಗ್ ಅಂತಲೇ ಅರ್ಥ ಅದು. ಹಾಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ IPS ಅಧಿಕಾರಿ ಸಂಬಂಧಿಯೊಬ್ಬರನ್ನು ಬಂಧಿಸಿದ್ದಾರೆ DRI ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಸಾಮಾನ್ಯವಾಗಿ ಏನೋ ಒಂದು ಆಭರಣ, ಒಂದು ಚೈನು, ಒಂದು ಉಂಗುರ ಈ ಥರ ತಂದರೆ ಏನು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ನನ್ನ ಪ್ರಕಾರ ಇದು ವಾಣಿಜ್ಯ ಉದ್ದೇಶಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಸ್ಮಗ್ಲಿಂಗ್ ಆಗ್ತಾ ಇತ್ತಾ? ಡೀಟೇಲ್ಸ್ ಏನಿದೆ? ಮಾಹಿತಿ ಪ್ರಕಾರ ಅದು ಸರಿಸುಮಾರು 12 kg ಚಿನ್ನವನ್ನ ಈ ರೀತಿಯಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಇನ್ನು ಕೂಡ DRI ಅವರು ಅಧಿಕೃತವಾಗಿ ಅದನ್ನ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ IPS ಅಧಿಕಾರಿಯ ಸಂಬಂಧಿ, ತೀರಾ ಹತ್ತಿರದ ಸಂಬಂಧಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಅವರನ್ನ ರಾತ್ರಿ 8 ಗಂಟೆಗೆ ತಮ್ಮ ವಶಕ್ಕೆ ಪಡ್ಕೊಂಡಿದ್ರೆ, ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ 11 ಗಂಟೆಗೆ ಇಡೀ ಅಂದ್ರೆ ಅವರ ಬಳಿಯಲ್ಲಿದ್ದಂತ 12 kg ಚಿನ್ನ ಏನಿತ್ತು ಆ ಚಿನ್ನವನ್ನ ರಿಕವರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಅಧಿಕೃತವಾಗಿ ಅವರನ್ನ ಹೇಳಿದ್ರೆ ಅಂದ್ರೆ ಯಾರನ್ನ ಬಂಧನಕ್ಕೆ ಒಳಪಡಿಸಿದೀವಿ, ಜೊತೆಗೆ ಯಾವ ದೇಶದಿಂದ ಅವರು ಚಿನ್ನಾಭರಣ ತರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದ್ರೆ ಬಹುದೊಡ್ಡ ಬ್ರೇಕ್ ಥ್ರೂ ಅನ್ನ DRI ಅಧಿಕಾರಿಗಳು ಮಾಡಿದಂತ ಆಗತ್ತೆ. ಯಾಕಂದ್ರೆ ಈ ಏನು ಸಂಬಂಧಿ ಏನಿದ್ರು IPS ಅಧಿಕಾರಿಯ ಸಂಬಂಧಿಯನ್ನ ಪ್ರೋಟೋಕಾಲ್ ನ ಪೊಲೀಸರು ಕೂಡ ಅಂದ್ರೆ ಸ್ಥಳೀಯ ಪೊಲೀಸರು ಏನಿದ್ರು ಸ್ಥಳೀಯ ಪೊಲೀಸರು ಅವರನ್ನ ಕರ್ಕೊಂಡು ಬರ್ಲಿಕ್ಕೆ ಏರ್ಪೋರ್ಟ್ಗೆ ಹೋಗಿದ್ರು. ಏರ್ಪೋರ್ಟ್ಗೆ ಹೋದ ಸಂದರ್ಭದಲ್ಲಿ ಅವರನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿರುವಂತದ್ದು DRI ಅಧಿಕಾರಿಗಳು. ಯಾಕಂದ್ರೆ ನೀವು ಕೂಡ ಈ ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಕೈ ಜೋಡಿಸಿದಿರಿ ಅಂತೇಳಿ ಆರೋಪದ ಹಿನ್ನೆಲೆಯಲ್ಲಿ ನಿಮ್ಮನ್ನು ಕೂಡ ವಶಕ್ಕೆ ಪಡ್ಕೊಳ್ತೀವಿ ಅಂತೇಳಿ ಬೆಳಗ್ಗೆ ತನಕ ಕೂಡ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿರುವಂತದ್ದು. ಒಂದು ರೀತಿಯಲ್ಲಿ IPS ಅಧಿಕಾರಿಯ ಹತ್ತಿರದ ಸಂಬಂಧಿ ಈ ರೀತಿಯ ಕೃತ್ಯವನ್ನ ಮಾಡ್ತಾ ಇರುವಂತದ್ದು ಬಹುದೊಡ್ಡ ಆರೋಪ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ DRI ಅಧಿಕಾರಿಗಳು ಮುಂದಿನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.